ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮಾರ್ನಿಂಗ್ ರೋಟೀನ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ನನ್ನ ತಂಗಿ ರೋಟೀನ್ ಫಾಲೋ ಮಾಡಿದೆ. ಅವಳು ಮಾಡೋ ಮೊದಲನೇ ಕೆಲಸ 10 ರಿಂದ 15 ಕರ್ಬೇವಿನೆಲೆ ತಿನ್ನೋದು. ಇದರಿಂದ ನಮ್ ಕೂದಲು ಕಪ್ಪಾಗಿರುತ್ತೆ ಮತ್ತೆ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗುತ್ತೆ. ಅದಾದ್ಮೇಲೆ ನುಗ್ಗೆ ಸೊಪ್ಪಿಂದು ನೀರ್ ಕುಡಿಯೋದು. ನಾನು ಪೌಡರ್ ಮಾಡಿ ಇಟ್ಕೊಂಡು ಬಿಸಿನೀರ್ಗೆ ಹಾಕೊಂಡು ಕುಡಿತೀನಿ. ಆದ್ರೆ ಇವಳು ಪ್ರತಿದಿನ ಫ್ರೆಶ್ ಆಗಿ ನುಗ್ಗೆ ಸೊಪ್ಪು ಕಿತ್ಕೊಂಡು ಅದನ್ನ ನೀರಲ್ಲಿ 5 ನಿಮಿಷ ಚೆನ್ನಾಗಿ ಕುದಿಸಿ ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಯೋದು. ಮಧ್ಯದಲ್ಲಿ ಹಂಗೆ ಅವಳಿಗೆ ತರಲೆ ಮಾಡ್ತಾ ಇದ್ದೆ. ಪ್ರತಿದಿನ ABC ಜ್ಯೂಸ್ ನ ಅವಳು ಮಾಡ್ತಾ ಇದ್ಲು. ಆದ್ರೆ ಇವತ್ತು ABC ಜ್ಯೂಸ್ ನಾನ್ ಮಾಡ್ತೀನಿ, ಮಕ್ಳಿಗೆ ಪೆಡಿಗ್ರಿ ನೀನ್ ತಿನ್ಸು ಅಂತ ಹೇಳ್ದೆ. ಮಿಕ್ದವರೆಲ್ಲ ಪೆಡಿಗ್ರಿ ಕೊಟ್ಟ ತಕ್ಷಣ ತಿನ್ಕೊಂಡ್ರೆ ಈ ನನ್ ಮಗ ಮಾತ್ರ ತಿಂದೇನೆ. ಇವತ್ ಯಾಕೆ ನೀನ್ ಬಂದ್ ತಿನ್ನಿಸ್ತಿದ್ಯಾ, ಪ್ರತಿದಿನ ತಿನ್ನಿಸ್ತಿದ್ ಡಿಂಪು ತಾನೆ, ನನ್ಗೆ ಅವಳೇ ಬಂದ್ ತಿನ್ನಿಸ್ಬೇಕು ಅಂತ ಕೂತವನೆ. ಸರಿ ಅನ್ಬಿಟ್ಟು ನಾನು ABC ಜ್ಯೂಸ್ ನ ಮಾಡೋದ್ ಬಿಟ್ಬಿಟ್ಟು ಇವನ್ಗೆ ತಿನ್ಸ್ಕೊಂಡ್ ಕೂತ್ಕೊಂಡೆ. ನಾನೇನಿಲ್ಲ, ಬಂದವಳೆ ಒಂದ್ ಮುತ್ ಕೊಟ್ಬಿಟ್ಟು ಒಂದ್ ಮುದ್ದಾಡ್ಬಿಟ್ಟು ತಿನ್ನೋ ಮಗ್ನೆ ಅಂತ ಇಡ್ಕೊಂಡೆ. ಪಟ್ ಅಂತ ತಿನ್ಕೊಂಡ. ಅದಕ್ಕೆ ನನ್ ತಂಗಿ ನನ್ಗೆ ಅದೇನ್ ಬುದ್ಧಿ ಕಲ್ಸಿದ್ಯೋ ಅಂತ ಹೋಗಿತ್ತಿದ್ಲು. ಅಲ್ಲಿಂದ ಬಂದು ನಾನು ನುಗ್ಗೆ ಸೊಪ್ಪಿನ ನೀರ್ನ ಕುಡ್ದೆ. ABC ಜ್ಯೂಸ್ಗೆ ಅಂತ ತುರ್ದಿಟ್ಟಿದ್ ಕ್ಯಾರೆಟ್ ಬೀಟ್ರೋಟಿಂದ ಫೇಸ್ ಪ್ಯಾಕ್ ಗೆ ಅಂತ ನನ್ ತಂಗಿ ಅದ್ರದ್ದು ರಸ ಎತ್ ಮಾಡಿಕೋತಾವಳೆ. ಅದಾದ್ಮೇಲೆ ABC ಜ್ಯೂಸ್ ರೆಡಿ ಆಯ್ತು. ತಿಂಡಿಗೆ ಅಂತ ABC ಜ್ಯೂಸ್ ಮತ್ತೆ ಪಪಾಯನ ತಿನ್ಕೊಂಡಿದ್ದಾಯ್ತು. ಪರಂಗಿಣ್ ಸ್ವಲ್ಪ ಕಾಯಂಗಿದ್ರಿಂದ ಅಗದ್ರೆ ಕಟುಮ್ ಅಂತಿತ್ತು. ಅದನ್ನ ನಂಬೋಲು ನಾನೇನೋ ಕುರುಕ್ಲು ತಿಂತಿದ್ದೀನಿ ಅಂತ ನನ್ಗೂ ಕೊಡು ಅಂತ ಬಂದ್ ನಿಂತ್ಕೊಂಡಿದ್ಲು. ಇನ್ನೊಂದೇನಂದ್ರೆ ಪರಂಗಿ ಹಣ್ಣು ನಮ್ಗಿಡದ್ದೇನೆ. ಹಣ್ಣು ತುಂಬಾ ಸ್ವೀಟ್ ಆಗಿತ್ತು. ಅದಕ್ಕೆ ನಾನು ಅಷ್ಟು ಮಟ್ಟ ಕಿಸಿತಿರೋದು. ಇನ್ನ ಮಧ್ಯಾಹ್ನ ಊಟಕ್ಕೆ ಸೂಪರ್ ಶೆಫ್ ಗಳಾದಂತ ನಾನು ಮತ್ತೆ ನನ್ನ ತಂಗಿ ಸೇರ್ಕೊಂಡು ಖಾರವಾಗಿ ಚಿಲ್ಲಿ ಚಿಕನ್ ಮತ್ತೆ ಗೀ ರೈಸ್ ಮಾಡ್ಕೊಂಡಿದ್ದು. ಚಿಲ್ಲಿ ಚಿಕನ್ ರೆಸಿಪಿ ವ್ಲಾಗ್ ಸದ್ಯದಲ್ಲೇ ಬರುತ್ತೆ, ನೋಡ್ತಾ ಇರಿ. ದೇವರು ಕೊಟ್ಟ ತಂಗಿ ಕೆಮ್ಮೆ ಬಂದ್ಬಿಡ್ತೀನಿ ಅಂದಿದ್ಕೆ ಗೀ ರೈಸ್ ಮಾಡಿದ್ಲು. ಇನ್ನ ಹೊಸ ಪೇಂಟಿಂಗ್ ಬುಕ್ ತಂದಿದ್ನಲ್ಲ, ಅದ್ರಲ್ಲಿ ಮೊದಲನೇ ಪೇಂಟಿಂಗ್ ಇವತ್ ಮಾಡೇ ಬಿಟ್ಟೆ. ಪೇಂಟಿಂಗ್ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಲೇಬೇಡಿ. ಮತ್ತೆ ರಾತ್ರಿ ಊಟಕ್ಕೆ ಕೋಳಿ ಸಾಂಬಾರ್ ಮತ್ತೆ ಶಾವ್ಗೆ ಬೋಸ್ಕೊಂಡಿದ್ದು ಅಂತ ನಮ್ಮ ಮಮ್ಮಿ ಅದನ್ನ ಮಾಡಿ ಕುದ್ರು ನಾವು ಚೆನ್ನಾಗಿ ತಿಂದು ಕೊನೆಗೆ ಮಕ್ಳಿಗೆಲ್ಲ ಊಟ ಮಾಡಿಸಿ ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಬಂದು ಮಲ್ಕೊಂಡೆ. ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.